ಏನು ಗುರು ಅದು ರೂಟ್ ತೋರಿಸ್ತಾ ಇರೋದು ಅದು. ಈ ರೋಡ್ನ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಎಷ್ಟು ನನಗೆ ಬಾಯಿಗೆ ಬಂದುಬಿಟ್ಟಿತ್ತು ಅಂದರೆ, ನಿಜವಾಗ್ಲೂ ಮೀಟ್ರ್ ಇಳಿಯೋದಂತಾರಲ್ಲ, ಈ ರೋಡಲ್ಲಿ ಬಂದು ಇಳಿದಿದ್ದು ನನಗೆ. ಈ ಥರ ಎಲ್ಲ ಕೊಡಬೇಕಾಗುತ್ತೆ. ಬೇಡ ಹೂವು ಮತ್ತು ಈ ಸ್ಥಳವು ದೇವರಿಗೆ ಸಮರ್ಪಿತವಾದ 7 ಪವಿತ್ರ ಆದಿ ಸ್ಥಳಗಳಲ್ಲಿ ಭಾಗವಾಗಿದೆ. ಸ್ವಾಮಿ ಕೊರಗಜ್ಜ ಕಾಪಾಡಪ್ಪ. ಅಂದರೆ ಫುಲ್ ಧೂಮ್, ಫುಲ್ ಮಸಾಲ ಟೈಪ್ ಇತ್ತು. ನೆನ್ನೆ ದಿನ ಸಕಲಾಗಿತ್ತು. You wanna do, give me everything you got. I just wanna try to get you in the mood. I just wanna. ಇಡೀ ಊರು ಆಚೆ ಬಂದು ನೋಡ್ತಾ ಇದೆ ನೋಡಿ ಪಾಪ. ಮ್ಯಾಪಲ್ಲಿ ರೂಟೇ ಇಲ್ಲ ಇದು. ಅಣ್ಣ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೋಗಿ ಬೆಂಗಳೂರು ತಾನೆ ನಾವು ಹೋಗಿ. ಬ್ಲಾಗಿಂಗ್ ಸ್ಟೈಲೇ ನಮ್ದು ಹಿಂಗೆ. ಆರಾಮಾಗಿರೋಣ, ಆರಾಮಾಗಿ ಹೋಗೋಣ, ಆರಾಮಾಗಿ ಬರೋಣ, ಪೀಸಿಗೆ ಸ್ಟೇ ಮಾಡೋಣ, ಚೆನ್ನಾಗಿ ತಿನ್ನೋಣ, ಒಂದು ಸ್ವಲ್ಪ ಒಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ವಾಪಸ್ ಬರೋಣ. ಅದು ನಮ್ಮ ವ್ಲಾಗ್ಸು. ಹೌದು, ಹಿಂಗೆ ಬರೋದು ಹೌದು. ಇನ್ನೇನು ಹೊರಡ್ತಾ ಇದ್ದೀವಿ. ಪ್ಯಾಕಿಂಗ್ ಎಲ್ಲ ಆಗಿಬಿಟ್ಟಿದೆ. ಟೈಮು 10:30. ನಾಷ್ಟ ಇನ್ನೂ ಮಾಡಿಲ್ಲ ನಾವು ಯಾರೂ. ಇವಾಗ ಹೋಗ್ತಾ ಇಲ್ಲನ ತಿನ್ನೋಣ ಅಂತ. ಈ ಜಾಗದ ಹೆಸರು ಬಂದ್ಬಿಟ್ಟು ರಾಜಸಿ ಫ್ರಂಟ್ ಇದೆ. ಅಲ್ಲೇ ಮೇಲೆ ನಾವಿದ್ದಿದ್ದು. ಆಚೆ ಎತ್ಬಿಡೋಣ. ಹರ್ ಹರ್ ಮಹಾದೇವ್. ಸೊ ಇಟ್ ವಾಸ್ ಅ ನೈಸ್ ಡೇ. ಒಳ್ಳೆ ಮೆಮೊರೀಸು. ನೀವು ಹಿಂದಿನ ವ್ಲಾಗಲ್ಲಿ ನೋಡೇ ಇರ್ತೀರಾ. ಪಾರ್ಟ್ 2ನಲ್ಲಿ ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿದ್ದು. ಅಂದರೆ ಫುಲ್ ಧೂಮ್, ಫುಲ್ ಮಸಾಲ ಟೈಪ್ ಇತ್ತು. ನೆನ್ನೆ ದಿನ ಸಕಲಾಗಿತ್ತು. ಬೇರೆ ಏನಾನ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಟೈಮೇ ಮಿಕ್ಕೊಂಡಿಲ್ಲ. ಸೊ ಉಡುಪಿಗೆ ಬಂದರೆ ಒಂದು 3 ದಿನ ಇರಬೇಕು. ಅವಾಗಲೇ ಒಂದು ಸ್ವಲ್ಪ ಅಟ್ಲೀಸ್ಟು ಈ ಕಡೆ ಆ ಕಡೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಬೀಚು ಅದೆಲ್ಲ ನೋಡ್ಬೋದು. ಬಟ್ ಟೈಮ್ ರೆಸ್ಟ್ರಿಕ್ಷನ್ ನಮಗಿದ್ದಿದ್ದೆ ಇವತ್ತಿನ ಒಂದು ರಜಾ 26th. ಒಂದು 3 ದಿನ ಇನ್ನೂ ರೋ ಬಂತು ಅಂತ ಅಂದ್ಬಿಟ್ಟು ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ. ಒಂದು ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ ಅದು ಮಾಡಿದ್ವಿ. ತುಂಬ ರಪ ಅಂತ ಗಾಡಿ ತೊಗೊಂಡು ಸುಮ್ಮನೆ ಓಡಿಸೋದು, ಒಂದು ಡ್ರೋನ್ ಶಾಟ್ ತೊಗೊಳ್ಳೋದು ಬರೋದು, ಆಮೇಲೆ ಮುಂದೆ ಇದಾಗ ಹೋಗೋದು, ಡ್ರೋನ್ ಶಾಟ್ ತೊಗೊಳ್ಳೋದು. ನನಗೆ ಹಂಗೆಲ್ಲ ಆಗಲ್ಲ. ನನಗೂ ಟು ಬಿ ರಿಯಲಿ ಆನೆಸ್ಟ್. ನಮಗೆ ಹೆಂಗಂದರೆ ಒಂದು ಸ್ವಲ್ಪ ಕಾಮಾಗಿರಬೇಕು. ಅಲ್ಲಿ ಹೋಗಿರೋದೆ ನಾವು ನೋಡಿ ಎಂಜಾಯ್ ಮಾಡಿ ಹಾಯಾಗಿರೋಕ್ಕೆ. ಸುಮ್ಮನೆ ಗಾಡಿ ಮೇಲೆ ಕೂತ್ಕೊಂಡು ರಪ ಅಂತ ಜಾಗಗಳು ಕವರ್ ಮಾಡೋದು ಹಂಗೆಲ್ಲ ನನ್ನ ಕೈಲಿ ಆಗಲ್ಲ ಗುರು. ನಾವು ವ್ಲಾಗಿಂಗ್ ಸ್ಟೈಲೇ ನಮ್ದು ಹಿಂಗೆ. ಆರಾಮಾಗಿರೋಣ, ಆರಾಮಾಗಿ ಹೋಗೋಣ, ಆರಾಮಾಗಿ ಬರೋಣ, ಪೀಸಿಗೆ ಸ್ಟೇ ಮಾಡೋಣ, ಚೆನ್ನಾಗಿ ತಿನ್ನೋಣ, ಒಂದು ಸ್ವಲ್ಪ ಒಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ವಾಪಸ್ ಬರೋಣ. ಅದು ನಮ್ಮ ವ್ಲಾಗ್ಸು. ಬಾಯ್ಸ್ ಎಲ್ಲ ಒಳಗೆ ರೆಡಿ ಆಗ್ತವ್ರೆ. ನಾಷ್ಟ ಮಾಡಿಬಿಟ್ಟು ಇಲ್ಲಿಂದ ಡೈರೆಕ್ಟು ಕೊರಗಜ್ಜ ಸ್ವಾಮಿದು ಒಂದು ದೇವಸ್ಥಾನ ಬರುತ್ತೆ. ದರ್ಶನ ಮಾಡ್ಕೊಂಡು ಹೋಗೋದು ಒಂದು ಐಡಿಯಾ ಇದೆ. 7 ಅವರ್ ಇಲ್ಲಿಂದ ತೋರಿಸುತ್ತೆ ನಮ್ಗೆ. ಇವಾಗ ನಮ್ಮ ಮನೆಗೆ ಹೋಗಿ ವಾಪಸ್ ರೀಚ್ ಆಗೋಕ್ಕೆ 7-7:30 ಮನೇಲಿ ಇರಬೇಕು ಇವತ್ತು ಸಾಯಂಕಾಲ ಅಂತ ಇದ್ದೀವಿ. ಇರಲೇಬೇಕು ಅಷ್ಟೇ. ಬ್ರೋ ಇಲ್ಲಿ ಒಳಗಡೆನೂ ಮಾಡ್ಬೋದಂತೆ ಬ್ರೋ. many minutes later. ಕುಡ್ಲಾ ಕೆಫೆ ಅಂತ ಇಲ್ಲಿ ನಮ್ಮ ನಾಷ್ಟ ಆಯಿತು. ಇನ್ನು ನೆಕ್ಸ್ಟು ಇಲ್ಲಿಂದ ಜಸ್ಟ್ 6.7 ಕಿಲೋಮೀಟರ್ಸು 13 ನಿಮಿಷ ಅಂತ ತೋರಿಸ್ತಾ ಇದೆ ಟು ಕೊರಗಜ್ಜ ದೇವಸ್ಥಾನ. ಇದು ಮೇನ್ ಸ್ಥಳ ಅಂತೆ. ಸೊ ನಮ್ಮಮ್ಮ ನೆನ್ನೆ ಹೇಳ್ತಾಯಿದ್ರು ಈ ಜಾಗಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಬಾಪ ದೇವ್ರಿಗೆ ಅಂತ ಹೇಳಿದ್ದಕ್ಕೆ ಇವ್ರಿಗೂ ಹೇಳಿದೆ ನಮ್ಮ ಬಾಯ್ಸ್ಗೆ. ಸೊ ಅವರು ಓಕೆ ನಡೀರಿ ಅಂತ ಅಂದ್ಬಿಟ್ಟು ಬಂದ್ವಿ. ನಿಂತ್ಕೊಂಡ್ರೆ ಸಾಕು, ಶಕೆ ನೀರು ಹಂಗೆ ಕಿತ್ಕೊಂಡು ಬರ್ತಾ ಇದೆ. ನೀರು ಒಳಗಡೆ ಫುಲ್ ಒದ್ದೆ ಆಗಿಬಿಡ್ತು ಇಷ್ಟೊತ್ತಕ್ಕೇನೆ. ಸಖತ್ ಬಿಸಿಲಪ್ಪ. ಉಡುಪಿಯಲ್ಲೂ ಬಿಸಿಲು ಜಾಸ್ತಿ ಇದೆ, ಮ್ಯಾಂಗ್ಳೂರಲ್ಲೂ ಬಿಸಿಲು ಜಾಸ್ತಿ ಇದೆ ಬಾ. ಕರ್ನಾಟಕದ ಮಂಗಳೂರಿನ ಉಳ್ಳಾಳ ಬಳಿ ಇರುವ ಕುತಾರನಲ್ಲಿರುವ ಸ್ವಾಮಿ ಕೊರಗಜ್ಜ ಆದಿ ಸ್ಥಳವು ಸುಮಾರು 800 ವರ್ಷಗಳಷ್ಟು ಹಳೆಯದಾದ ಪ್ರಾಥಮಿಕ ದೇವಾಲಯ ಮತ್ತು ಪೂಜ್ಯ ಜಾನಪದ ದೇವತ ಕೊರಗಜ್ಜನ ಜನ್ಮಸ್ಥಳವಾಗಿದೆ. ಇದನ್ನು ನ್ಯಾಯದ ಪ್ರಬಲ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಅಲ್ಲಿ ಭಕ್ತರ ಪ್ರತಿಜ್ಞೆಗಳನ್ನು ಪೂರೈಸಲು ಮದ್ಯ, ಅಡಿಕೆ ಮತ್ತು ಚಕ್ಕಲಿಯನ್ನು ಅರ್ಪಿಸುತ್ತಾರೆ. ಈ ಸ್ಥಳವು ದೇವರಿಗೆ ಸಮರ್ಪಿತವಾದ 7 ಪವಿತ್ರ ಆದಿ ಸ್ಥಳಗಳಲ್ಲಿ ಭಾಗವಾಗಿದೆ. ಈ ಥರ ಎಲ್ಲ ಕೊಡಬೇಕಾಗುತ್ತೆ. ಆಫರ್ ಮಾಡಬೇಕಿದು. ಚಕ್ಲಿ ಬೇಡ ಹೂವು ಮತ್ತು
ಇದು ವಿಸ್ಕಿ ನಾವು ಎಲ್ಲರೂ ತೊಗೊಂಡಿದ್ದೀವಿ, ಎಲ್ಲರೂ ಆಫರ್ ಮಾಡ್ತಿದ್ದೀವಿ. ಇದು ಅಬಿದು, ನಿಮ್ಮದೊಂದು ಅವ್ರದ್ದೊಂದು ಕೊಡಿ. ಅಬಿದಂತೆ ತೊಗೊಂಬಂದಿದ್ದು. ಈ ಒಂದು ಜಾಗ ಆದಿ ಸ್ಥಳ ಇರೋದ್ರಿಂದ ನಾವು ಇದರಿಂದ ಮುಂದೆ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ನಾನು ಬ್ಲ್ಯಾಕ್ಔಟ್ ಮಾಡಿರ್ತೀನಿ ಸ್ಕ್ರೀನ್ನ. ಹಾಗೂ ಇಲ್ಲಿ ಎಲ್ಲ ಕಡೆನೂ ಒಂದು ಇನ್ಸ್ಟ್ರಕ್ಷನ್ ಹಾಕಿದ್ರು ದಟ್ ಯಾವುದೇ ರೀತಿಯ ಮೊಬೈಲ್ ಫೋನು ಅಥವಾ ಕ್ಯಾಮ್ರಾ ಅಥವಾ ವಿಡಿಯೋ ರೆಕಾರ್ಡಿಂಗ್ ಫೋಟೋಸು ತೆಗಿಯೋಂಗಿಲ್ಲ. ಅದನ್ನು ಓದ್ಬಿಟ್ಟು ನಾನು ನಿಮಗೆ ಅದನ್ನೇ ತೆಗೆದು ತೋರಿಸಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಇದನ್ನು ಇಷ್ಟು ಪಾರ್ಟ್ನ ಬ್ಲ್ಯಾಕ್ಔಟ್ ಮಾಡಿದ್ದೀನಿ. ಇದಾದಮೇಲೆ ನಾವು ದರ್ಶನ ಮಾಡಿ ಪ್ರಸಾದ ತಿಂದು ಆಚೆ ಬಂದಿದ್ದು ನೋಡೋಣ ಬನ್ನಿ. ಈಗ ಡೈರೆಕ್ಟಾಗಿ ಬ್ಯಾಕ್ ಟು ಹೋಮ್. ಗ್ಲೌಸ್ಗಳು ಆ್ಯಕ್ಚುಲಿ ಈಗ ಹಾಕೊಂಬೋದು, ಇಷ್ಟೊತ್ತು ಹಾಕೊಂಡಿಲ್ಲ. ಅಪ್ರಾಕ್ಸಿಮೇಟ್ಲಿ ರೀಚಿಂಗ್ ಟೈಮ್ ಬಂದ್ಬಿಟ್ಟು 7:50 ಅಂತ ಇದೆ. 8 ಗಂಟೆ ಅಂದರೆ ಒಂದು 8:30 ಆಗುತ್ತೆ. 8:30 ಅಲ್ಲ 9 ಗಂಟೆ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಇವತ್ತು ಹಾಸನ ರೋಡಲ್ಲಿ ಸಿಕ್ಕಿಲ್ಲ ಅಂದರೆ ಸಾಕು ನಮಗೆ ಗುರು. ಸ್ವಾಮಿ ಕೊರಗಜ್ಜ ಕಾಪಾಡಪ್ಪ. ಸೊ ಪೆಟ್ರೋಲ್ ಒಂದು ಹಾಕೊಬೇಕಾಗಿದೆ. ಘಾಟ್ ಸೆಕ್ಷನ್ ಮುಟ್ಟೋಕ್ಕಿಂತ ಮುಂಚೆ ಫುಲ್ ಮಾಡ್ಕೊಂಬಿಟ್ರೆ ಮನ್ಸಿಗೆ ಒಂದು ಸಮಾಧಾನ. ಹೌದು, ಹಿಂಗೆ ಬರೋದು ಹೌದು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಬಟ್ ಆಲ್ಮೋಸ್ಟ್ ಇಲ್ಲ, ಇಷ್ಟೆಲ್ಲ ಬರುತ್ತೆ. ತಗೊಳ್ಳಿ. ಸೊ ಶಿರಾಡಿ ಘಾಟ್ಗೆ ಇನ್ನೊಂದು 2 ಅವರ್ ಇಲ್ಲಿಂದ. ಅಲ್ಲಿ ಶಿರಾಡಿ ಘಾಟಲ್ಲಿ ಸೇರಿದ ತಕ್ಷಣ ಆ ಘಾಟ್ ಮುಗಿಸೋಕ್ಕೆ ಇನ್ನೊಂದು 1 ಅವರು. 35 ಕಿಲೋಮೀಟರ್ ಆದರೆ 1 ಅವರ್ ತೊಗೊಳುತ್ತೆ. ಅದರ ಲೆಕ್ಕ ಅದು. You wanna do, give me everything you got. I just wanna try to get you in the mood. I just wanna hit your spot. I wanna get low, wanna get low. I wanna go down, stay, kissing your feet and you make me crazy. ಅಲ್ಲಿ ನೋಡಿ, ಮುಂದೆ ನೋಡಿ. ಹೋಗುವಾಗ ಈ ಚಿಕ್ಕಿ ಫ್ಯಾಕ್ಟ್ರಿನ ಆ್ಯಕ್ಚುಲಿ ಕವರ್ ಅಪ್ ಮಾಡ್ಲಿಕ್ಕೆ ಆಗಿಲ್ಲ. ಇವಾಗ ಮಾಡ್ಕೊಬೋದು. ಸೊ ಎಲ್ಲ ಫ್ಲೇವರ್ ಸಿಕ್ಕಿದೆ ನೋಡಿ. ರೋಸ್ ಗುಲ್ಕಂಡು, ಗ್ರೇಪ್ಸು, ವನಿಲಾ ಎಲ್ಲ ಒಂದೆರಡು ತಗೊಳ್ಳೋಣ. ಇದೇ ಫ್ಯಾಕ್ಟ್ರಿ ಔಟ್ಲೆಟ್ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೇ ಚಿಕ್ಕಿಗಳು ರೆಡಿ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲ ಆಫ್ ಇದೆ ಪ್ರೊಡಕ್ಷನು. I need tonight, you're gonna give it to me right. Give me everything that you got to give. Baby, show me the light. Wanna go down, stay. ಸೊ ಇಷ್ಟೂ ಬಾಕ್ಸ್ ಬಂದ್ಬಿಟ್ಟು 90 ರೂಪೀಸ್ ಆಗಿದೆ. ಸುಮಾರು ಒಂದು 25 ಏನೋ ಚಿಕ್ಕೀಸ್ ತೊಗೊಂಡೆ. 25 ಚಿಕ್ಕೀಸು. ಸೊ ಶಾಪಿಂಗ್ ಮಾಡಾಯಿತು. ಯಾರೆಲ್ಲ ಸಕಲೇಶ್ಪುರ ರೂಟ್ ತೊಗೊಂಡು ಹೋಗ್ತಿರಲ್ಲ ಮುಂದೆ, ಆರಾಮಾಗಿ ಇಲ್ಲಿ ಚಿಕ್ಕಿ ಫ್ಯಾಕ್ಟ್ರಿಗೆ ಬಂದುಬಿಟ್ಟು ಒಂದಷ್ಟು ಚಿಕ್ಕೀಸ್ ತೊಗೊಂಡು ಹೋಗ್ಬೋದು. ಬರ್ತಾ ಅಥವಾ ಹೋಗ್ತಾ.
ಯಾವ್ದು ಗುರು ಇದು, ಯಾವುದೋ ಸಂಧಿ ಪಂದಿ ಊರು ಒಳಗಡೆಯಿಂದೆಲ್ಲ ನನ್ನ ಮಗನ ಬಿಟ್ಬಿಡ್ತಾ ಇದೆ. ಅಯ್ಯೋ ದೇವ್ರೆ ಪಾಪ, ಈ ಊರವ್ರಿಗೆಲ್ಲ ಬ್ಲಾಕ್ ಮಾಡಿ ಇಟ್ಬಿಟ್ಟು ಅವರ ರೋಡ್ಗಳು. ಇಡೀ ಊರು ಆಚೆ ಬಂದು ನೋಡ್ತಾ ಇದೆ ನೋಡಿ ಪಾಪ. ಮ್ಯಾಪಲ್ಲಿ ರೂಟೇ ಇಲ್ಲ ಇದು. ಊರವರು ಅಲ್ಲಿ ಸೇರ್ಕೊಂಡು ಎಲ್ಲರೂ ಇಲ್ಲಿಂದ ಬರ್ತಾ ಇದ್ದೀರಲ್ಲ, ಅಲ್ಲಿ ಜಾಮ್ ಆಗಿಬಿಡುತ್ತೆ. ಈ ಕಡೆಯಿಂದ ಹೋಗೋದು ಸಿಗುತ್ತೆ ನಿಮ್ಗೆ ಹೈವೇ ಅಂತ ಅಂದ್ಬಿಟ್ಟು ಒಂದಷ್ಟು ಜನರನ್ನ ಅಲ್ಲಿಂದ ಈ ಕಡೆ ಕಳಿಸ್ಬಿಟ್ರು. ಒಂದಷ್ಟು ಅರ್ಧ ಜನರು ಅಲ್ಲಿಂದ ಹೋಗ್ತಾಯಿದ್ರು. ಇವಾಗ ಇದು ಮಧ್ಯದಂದಿರೋ ರೂಟ್ಗೆ ನಾವು ಸೇರ್ತಾ ಇದ್ದೀವಿ. ಇಲ್ಲಿ ರೂಟೇ ಇಲ್ಲ, ಗೂಗಲ್ ಮ್ಯಾಪಲ್ಲಿ ರೂಟೇ ಇಲ್ಲ. ಸೊ ನನ್ನಿಂದೆ ಒಂದಷ್ಟು ಕಾರ್ಗಳು, ಇಡೀ ಟ್ರಾಫಿಕ್ಕು ನನ್ನಿಂದೇನೂ ಬರ್ತಾಯಿದೆ. ಇವರು ಯಾರೋ ಇನ್ನೊಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಇಲ್ಲಿಂದ ಇಲ್ಲಿ ಈ ಟಚ್ ಆಗೋಕ್ಕೆ ರೂಟೇ ಇಲ್ಲ ನೋಡಿ. ಮಧ್ಯದಿಂದ ಎಲ್ಲ ಹೋಗ್ತಾ ಇದ್ದೀವಿ ಅಷ್ಟೇ. ಅಣ್ಣ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೋಗಿ ಬೆಂಗಳೂರು ತಾನೇ ನಾವು ಹೋಗಿ. ನನಗೆ ಗೊತ್ತೇ ಇಲ್ಲ ರೂಟ್ ಇಲ್ಲಿಂದ. ಇಲ್ಲಿಂದ ತಿರ್ಗಾ NH75ಗೆ ಕನೆಕ್ಟಿವಿಟಿ ತೋರಿಸ್ತಾ ಇದೆ. ಏನು ಗುರು ಇದು, ಧೂಳು ಎಬ್ಬರಿಸ್ಕೊಟ್ಟು ಹೋಯ್ತವ್ರೆ ಸಾಹೇಬ್ರು. ಹಾಂ, ಅಲ್ಲಿ ಮುಂದೆ ಹೈವೇ ಕಾಣಿಸ್ತಾ ಇದೆ ಗುರು. ಫುಲ್ ಜಾಮ್ ಇದೆ, ಫುಲ್ ಆರೆಂಜ್ ಕಲರ್ ತೋರಿಸ್ತಾ ಇದೆ. ನಡಿ ಅಣ್ಣ, ಹೆಂಗೋ ಹೋಗೋಣ. ಹೋಗಿ ಇವತ್ತು ಮನೆಗೆ ಸೇರಬೇಕು. ಇನ್ನೇನು ಇಲ್ಲಿಂದ ನೆಮ್ಮದಿಯಾಗಿ ಮನೆಗೆ ಹೋಗಿ ಸೇರೋಣ ಅಂತಂದರೆ ಗೂಗಲ್ ಆಂಟಿ ಇನ್ನೊಂದು ರೈಟ್ ಡೈವರ್ಷನ್ ತೋರಿಸಿ ನಮ್ಮ ಮಾಗಡಿ ಕುಣಿಗಲ್ ರೋಡ್ಗೆ ಕರ್ಕೊಂಬಂತು. ಆ ರೂಟು ಅಕ್ಕನ್ ಏನು ಗುರು ಅದು ರೂಟ್ ತೋರಿಸ್ತಾ ಇರೋದು. ಅದು ಅಲ್ಲಿಂದ ಬಚಾವಾಗ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟು ಇನ್ನೊಂದು ಲೆಫ್ಟ್ ತೋರಿಸ್ತು. ಕೊನೆಗೂ ಆ ರೋಡಿಗೆ ನಾನು ಎಂಟ್ರಿ ಕೊಟ್ಟೆ. ಯಪ್ಪ, ಈ ರೋಡ್ನ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಎಷ್ಟು ನನಗೆ ಬಾಯಿಗೆ ಬಂದುಬಿಟ್ಟಿತ್ತು ಅಂದರೆ, ನಿಜವಾಗ್ಲೂ ಮೀಟ್ರ್ ಇಳಿಯೋದಂತಾರಲ್ಲ, ಈ ರೋಡಲ್ಲಿ ಬಂದು ಇಳಿದಿದ್ದು ನನಗೆ. ದೇವ್ರ ಹೆಸರು ಹೇಳ್ಕೊಂಡೆ ಇಷ್ಟು ದಾರಿನ ನಾನು ಹೇಗೋ ಕವರ್ ಮಾಡಿಕೊಂಡು ಬಂದೆ. ಭಯ ಅಂದರೆ ಏನು, ಯಾರೂ ಇಲ್ಲದೆ ಇರೋ ರೋಡಲ್ಲಿ ಭಯ ಆಗತ್ತಂತಾರಲ್ಲ, ಒಂದು ಜಂಗಲ್ ರೋಡ್ ಥರ ಅದು ಈ ರೋಡು. ಸಾಕಾಗ್ಬಿಟ್ಟಿತ್ತು, ಯಾವಾಗ ಇಲ್ಲಿಂದ ಆಚೆ ಬರ್ತೀನಿ ಅಂತಂದ್ಬಿಟ್ಟು. ಮುಂದೆ ಒಬ್ಬರು ಕಾರವ್ರು ಕಾಣಿಸ್ತಾ ಇದ್ದಾರೆ, ಅವ್ರನ್ನೇ ಫಾಲೋ ಮಾಡ್ಕೊಂಡು ಬೇಗ ಬೇಗ ಬರೋಕ್ಕೆ ಶುರು ಮಾಡಿದೆ, ಚಚ್ಕೊಂಡು ಬೇಗ. ಕೊನೆಗೂ ವಾಪಸ್ NH75 ತಂದು ಬಿಡ್ತಪ್ಪ ರೂಟ್ ಅದು. ಅಷ್ಟೆಲ್ಲ ರಿಸ್ಕ್ ತೊಗೊಂಡು ದಾಟ್ಕೊಂಡು ಬಂದು ವಾಪಸ್ NH75 ಬಂದರೆ ಅದೇ ಟ್ರಾಫಿಕ್ಕು, ಅದೇ ಜನರು. ಒಂದು ಮಾತು ನಾನು ಈ ರೈಡಲ್ಲಿ ಕಲಿತೆ, ಸ್ಪೆಷಲಿ ರೋಡ್ಸ್ ಮಾಹಿತಿ ಪ್ರಕಾರ ಅಂತ ನೋಡೋಕ್ಕೆ ಹೋದರೆ, ಯಾವತ್ತು ಲಾಂಗ್ ವೀಕೆಂಡ್ಸಲ್ಲಿ ನಮ್ಮ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡಬಾರ್ದು. ಸ್ಪೆಷಲಿ ಹೂ ಆರ್ ಆನ್ ಮೋಟರ್ ಸೈಕಲ್. ಆ್ಯಂಡ್ ಹೋಗೋ ದಿನ ಆ್ಯಂಡ್ ಬರೋ ದಿನ ವೀಕೆಂಡ್ಸಲ್ಲಿ ಇಟ್ಕೊಂಬಿಡಿ, ವೀಕ್ ಡೇಸಲ್ಲಿ ಇರಲಿ. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಎನಿ ಲಾಂಗ್ ವೀಕೆಂಡ್, ದಟ್ ಇನ್ಕ್ಲೂಡ್ಸ್ ಪಬ್ಲಿಕ್ ಹಾಲಿಡೇ ಅಥವಾ ಯಾವುದನ್ನ ನ್ಯಾಷನಲ್ ಹಾಲಿಡೇ ಟೈಮಲ್ಲಿ ಹೋಗಿ ಬರಬಾರ್ದು. ಫೈನಲಿ ಸಿಟಿಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಉಡುಪಿ ಸೀರೀಸ್ ಅನ್ನೋ ವ್ಲಾಗು ಇಲ್ಲಿಗೆ ಮುಕ್ತಾಯ ಆಯಿತು. ಸೊ ನಮ್ಮ ಎಲ್ಲ ವ್ಲಾಗ್ಸು ನಿಮಗೆ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಹೊಸೊಬ್ರು ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೇನೆ. ಟೇಕ್ ಕೇರ್, ಬಾಯ್.